ರೇಣುಕಾ ಯಲ್ಲಮ್ಮ, ಲಕ್ಷ್ಮೀದೇವರು ಮತ್ತು ಹನುಮಂತೇವರ ಪಾದಗಳಿಗೆ ವಂದಿಸಿ ವೇದಿಕೆ ಮೇಲೆ ಆಸೀನರಾದಂತಹ ರೇಷ್ಮೆ ಜಿಲ್ಲಾ ಪಂಚಾಯತ್ ರೇಷ್ಮೆ ಇಲಾಖೆಯ ಎಲ್ಲ ಅಧಿಕಾರಿಗಳು, ರೇಷ್ಮೆ ಉತ್ಪಾದಕ ಸಂಸ್ಥೆಯ ಎಲ್ಲ ಅಧಿಕಾರಿಗಳು ಮತ್ತು ARM ಮುಖ್ಯಸ್ಥರು, ಊರಿನ ಗಣ್ಯರು, ಹಿರಿಯರು, ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ರೇಷ್ಮೆ ಬೆಳೆಗಾರರಿಗೆ, ಸಹೋದರರಿಗೆ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಯಲ್ಲಪ್ಪ ಹರಿಜನ್. ನನ್ನ ಊರು ಹುಟ್ಟಿದ್ದು ಬೆಳೆದದ್ದು ಎಲ್ಲ ನಲ್ಲನಹಟ್ಟಿ, ಇಲ್ಲಿ ಬಸವಳಿಂದ ನಲ್ಲನಹಟ್ಟಿ. ನಾನು ಒಬ್ಬ ರೇಷ್ಮೆ ಬೆಳೆಗಾರ. ನಾವು ಚೆನ್ನಾಗಿದ್ದಾಗೆಲ್ಲ ನಮ್ಮ ಮನೆಯಾಗ ರೇಷ್ಮೆ ಬೆಳೀತಿದ್ರು. ಆವಾಗ ಇವರು ಹೇಳಿದಂಗೆ ಚಾಕಿ ಎಲ್ಲ ಮನೆಯಾಗನ ಬೆಳಿಬೇಕಾಗಿತ್ತು. ಒಂದೇ ಮನೆ, ಅಲ್ಲೇ ಅಡುಗೆ ಮಾಡೋದು, ಅಲ್ಲೇ ಮಲಗೋದು, ಅಲ್ಲೇ ಮೊಟ್ಟೆಯನ್ನೆಲ್ಲ ಸಾಕಾಣಿಕೆ ಮಾಡೋದು. ಯಾಕಂದ್ರೆ ರೇಷ್ಮೆಗೆ ಮುಖ್ಯವಾಗಿ ಸ್ವಚ್ಛತೆ ಬೇಕು. ಈಗ ಆ ಪರಿಸ್ಥಿತಿ ಇಲ್ಲ, ಅದ್ರ ಬಗ್ಗೆ ಮಾತಾಡೋಣ. ನಾನು ಈಗ ಈ 1 ತಿಂಗಳಾಯಿತು ನನಗೆ ಇಲ್ಲಿ ಟ್ರಾನ್ಸ್ಫರ್ ಆಗಿ. ಈಗ ಚಿತ್ರದುರ್ಗಕ್ಕೆ ಬಂದಿದ್ದೀನಿ. ಇದು ಕೇಂದ್ರ ಸರ್ಕಾರದ ನೌಕರಿ ಆದಾಗಿಂದ ನಾನು 8 ವರ್ಷ ಪಶ್ಚಿಮ ಬಂಗಾಳ ಬೆರಂಪುರ ಅಂತ ಒಂದು ಜಿಲ್ಲೆ, ಅಂದರೆ ಬಾಂಗ್ಲಾದೇಶ ಬಾರ್ಡರ್ದಿಂದ ಒಂದು 20-30 ಕಿಲೋಮೀಟರ್ ದೂರ ಇದೆ ಅಷ್ಟೇ. 8 ವರ್ಷ ಅಲ್ಲಿ ನೌಕರಿ ಮಾಡಿದೆ. ಅಲ್ಲಿನೂ ರೇಷ್ಮೆ, ಯಾಕಂದರೆ ಈಗ ರೇಷ್ಮೆ ಸಲುವಾಗಿನೇ ಈ ಕೇಂದ್ರ ಸರ್ಕಾರದಿಂದ 3 ಸಂಸ್ಥೆಗಳು, ಇನ್ಸ್ಟಿಟ್ಯೂಟ್ಗಳಿದ್ದಾವೆ. ಯಾಕಂದರೆ ಇಲ್ಲಿ ಮೈಸೂರಲ್ಲಿ ಮಾಡಿದಂಥ ಏನು ಸಂಶೋಧನೆ ಇದೆ, ಭಾರತದಲ್ಲಿ ಎಷ್ಟು ಜನ ರೇಷ್ಮೆ ಬೆಳೀತಾರ ಅವರೆಲ್ಲರಿಗೂ ಅನ್ವಯ ಆಗಂಗಿಲ್ಲ. ಯಾಕಂದರೆ ಇಲ್ಲಿರೋ ವಾತಾವರಣ ಬೇರೆ, ಇಲ್ಲಿರೋ ತಳಿಗಳಿದ್ದಾರೆ, ಎಲ್ಲ ಬೇರೆ. ಈಗ ಹೋಗಿ ನೀನು ಪೂರ್ವ ಭಾರತ, ಪಶ್ಚಿಮ ಬಂಗಾಳು, ಇಲ್ಲ ಅರುಣಾಚಲ, ಮೇಘಾಲಯ, ನಾಗಾಲ್ಯಾಂಡ್ ಅಲ್ಲೆಲ್ಲ ಆಗೋದಿಲ್ಲ. ಇಲ್ಲ ಮತ್ತೆ ಕಾಶ್ಮೀರ ಅಲ್ಲೆಲ್ಲ ಆಗೋದಿಲ್ಲ. ಅಲ್ಲಿರೋ ವಾತಾವರಣನೇ ಬೇರೆ, ಥಂಡಿ ಜಾಸ್ತಿ. 6 ತಿಂಗಳು ಬಂದರೆ 6 ತಿಂಗಳು ಬರೋದಿಲ್ಲ. ಈ ಕಡೆ ಈ ಪಶ್ಚಿಮ ಬಂಗಾಳ ಕಡೆ ಹೋದರೆ ಥಂಡಿ ಜಾಸ್ತಿ, ಬೇಸಿಗೆ ಒಳಗೆ 50 ಡಿಗ್ರಿ ಹೋಗ್ತೈತಿ, ಥಂಡಿ ಒಳಗೆ 2 ಡಿಗ್ರಿ ಬರ್ತೈತಿ. ಅದ್ರ ಜೊತೆಗೆ ಮತ್ತು ತೇವಾಂಶ ಜಾಸ್ತಿ. ಅಂದರೆ ನೀವು ಫ್ಯಾನ್ ಹಚ್ಚಿದ್ರು ಬೆವರು ಹಿಡಿತಿರ್ತೈತಿ. ಎಲ್ಲ ಸಮುದ್ರ ದಂಡಿಗಳು, ಈ ಮಂಗಳೂರು, ಕಾರವಾರ, ಗೋವಾ ನೋಡಿರ್ತಾರಲ್ಲ, ಆ ಥರ ವಾತಾವರಣ. ಈ ಮೈಸೂರು ಅಂತ ಹೋಗಿ ಕುತ್ಕೊಂಡು ಸಂಶೋಧನೆ ಮಾಡಿ ಆ ಒಂದು ತಳಿಗಳು, ಆ ಒಂದು ಸೋಂಕು ನಿವಾರಣೆಗಳು, ಇದು ಹಿಪ್ಪನಳೆದಾಗಲಿ, ಉಳುವಿಂದಾಗಲಿ ಎಲ್ಲ ಕಡೆ ಆಗೋದಿಲ್ಲ. ಅದಕ್ಕಾಗಿ ಪೂರಾ ಭಾರತ ದೇಶದಾಗ 3 ಸಂಸ್ಥೆಗಳು ಇದು ರೇಷ್ಮೆಗೆ ಅಷ್ಟೇ. ಈಗ ರೇಷ್ಮೆನ ಇದು ಒಂದು ಹಿಪ್ಪನಳೆಯಿಂದ ಏನು ರೇಷ್ಮೆ ಬರುತ್ತಾ ಅದೊಂದೇ ರೇಷ್ಮೆ ಅಲ್ಲ, 4 ಥರ ರೇಷ್ಮೆ ಇದ್ದಾವೆ. ಇದು ಒಂದು ಅದರ 70 ಭಾಗ ಇದು ಹಿಪ್ಪನಳೆ ರೇಷ್ಮೆ ಬರುತ್ತೆ. ಇನ್ನು 3 ಭಾಗ ಯಾವುದಂತಂದ್ರೆ ಒಂದು ಮೂಗಾ ರೇಷ್ಮೆ ಅಂತ ಬರುತ್ತೆ. ಈಗ ಬಂಗಾರ ಕಲರ್ ರೇಷ್ಮೆ, ಅದು ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಬಂಗಾರ ಕಲರ್ ಇರುತ್ತೆ. ಅದಕ್ಕೆ ವಾತಾವರಣಕ್ಕೆ ಸೂಟೇಬಲ್ ಆಗುವಂಗ ಅಸ್ಸಾಂ ರಾಜ್ಯಕ್ಕೆ ಹೇಳಿರ್ಬೋದು, ಅಲ್ಲಷ್ಟ ಬೆಳೀತಿತ್ತು, ಬೇರೆ ಕಡೆ ಇಲ್ಲ. ಇನ್ನೊಂದು ಎರಿ ಅಂತ ಬರುತ್ತೆ. ಎರಿ ಅದು ಈಗ ನಾವೇನು ಔಡ್ಲು ತಪ್ಪಲ, ಔಡ್ಲು ಬೇರೆ ಬೇರೆ ಸಪ್ಲೈ ಇದಾವೆ, ಅದನ್ನ ಅಷ್ಟ ಹಾಕ್ತಾರೆ. ಅದರದ್ದು ಏನು ನೀವು ಇದು ಕಪ್ಪನು ಭಾಳ ದೊಡ್ಡ ಇರ್ತಾವೆ, ಭಾಳ ರಪ್ಪಾಗಿರ್ತೈತೆ. ಇನ್ನೊಂದು ಬರುತ್ತೆ ಟಸಾರ್ ಅಂತ ಹೇಳಿ. ಇದು ಮಧ್ಯ ಭಾರತದ ಈಗ ರಾಂಚಿ, ಜಾರ್ಖಂಡ್, ಛತ್ತೀಸ್ಗಢ, ಬಿಹಾರ, ಒರಿಸ್ಸಾ, ಅಂದರೆ ಅದನ್ನ ಮನ್ಯಾಗ ತಂದು ಸಾಕಂಗಿಲ್ಲ. ಕಾಡಿನಾಗ ಗಿಡದಾಗ ಅಲ್ಲೇನೆ ಸಾಕೋದು, ಹುಳುಗಳನ್ನ ಅಲ್ಲೇ ಬಿಡಬೇಕು. ಈಗ ಮುಗ ಅಂತೇಳಿ ಹುಳುಗಳನ್ನು ಗಿಡದಾಗನ ಬಿಡಬೇಕು. ಅವೆಲ್ಲ ಸಮಸ್ಯೆಗಳು ಇದಾವೆ, ಅವೆಲ್ಲ ಸಮಸ್ಯೆಗಳು ಇದಾವೆ. ಆದ್ರೆ ಅಲ್ಲಿರೋ ಜನರ ಪರಿಸ್ಥಿತಿ ನೋಡಿದ್ರೆ ಇಲ್ಲಿ ನೋಡಿದ್ರೆ ಬಹಳ ಅಧಿಗಜಾಂತರ ವ್ಯತ್ಯಾಸ ಇದೆ. ಆದ್ರೆ ಅದು ಒಂಥರ ಕಪ್ಪು, ನಮಗೂ ಟಸಾರ್ ಅಂತ ಇಷ್ಟು ದಪ್ಪ ಬರುತ್ತೆ. ಒಂದೊಂದು ಗೂಡಿಗೆನೆ 6 ರೂಪಾಯಿ 7 ರೂಪಾಯಿ ಈ ಥರ ಚಾರ್ಜ್ ಇರುತ್ತೆ. ಅದು ಎಲ್ಲ ಸಮಸ್ಯೆ ಇದೆ. ಈಗ ಇಲ್ಲಿ ಒಂಥರ ಸಮಸ್ಯೆ ಅಂದ್ರೆ ಅಲ್ಲಿ ಒಂಥರ ಸಮಸ್ಯೆ ಇದೆ. ಗಿಡದಾಗಿನ ಹುಳ ಬಿಡೋದು, ಈ ಗುಗ್ಗಾಗಲಿ ಮತ್ತು ಮಳೆ ಬಂದು ಅವೆಲ್ಲ ಇದಾವೆ. ಅಂದರೆ ಇವು 4 ಥರ ಇದಾವೆ, ಇದು ಒಂದೇ ಅಲ್ಲ, ಈ ಥರ 4 ಥರ ರೇಷ್ಮೆ ಇದೆ. ಅದರಲ್ಲಿ 70 ಭಾಗ ಏನು ಹಿಪ್ಪನಳೆ ರೇಷ್ಮೆನೇ ಇದೆ. ಈ ಹಿಪ್ಪನಳೆ ರೇಷ್ಮೆಯಲ್ಲಿ ಏನಂತಂದರೆ ನೀವು ಬೇರೆ ಬೆಳೆಗಳು ಬೆಳೀತೀರ. ಈಗ ಅಧಿಕಾರಿಗಳು ಹೇಳಿದ್ರು, ಅವರು ಬೇರೆ ಬೆಳೆ ಬೆಳೆಯೋದಕ್ಕೆ ಈ ಬೆಳೆ ಬೆಳೆಯೋದಕ್ಕೆ ಏನು ವ್ಯತ್ಯಾಸ ಇದೆ ಅಂತ. ಯಾಕಂದರೆ ಬೆಳಗಾವಿ ಜಿಲ್ಲಾದಾಗ ಕಬ್ಬು ಜಾಸ್ತಿ ಇದೆ, ಪೂರ್ತಿ ಫ್ಯಾಕ್ಟ್ರಿಗಳು ಅಷ್ಟೇ ಇದಾವೆ, ಕಬ್ಬು ಜಾಸ್ತಿ ಐತಿ. ಈಗ ರೈತರು ಎಲ್ಲ ಹೆಂಗಿದಾರೆ ಅಂತಂದ್ರೆ, ನನ್ನ ಹತ್ರ 1 ಎಕರೆ ಜಮೀನು ಐತಿ, ನಾನು ಮಾಡುವಂಥ ಶಕ್ತಿ ಐತಿ, ಮನ್ಯಾಗ ಜನ ಇದ್ದಾರೆ, ನಾನು ಮಾಡ್ತೀನಿ. ಇದ 1 ಎಕರೆದಾಗ ಇನ್ನೂ ಉತ್ಪಾದನೆ ತೆಗಿಬೇಕನ್ನೋ
ಹಠ ಆಯ್ತು. ಆದರೆ ಬೇರೆ ಬೆಳೆಗಳಿಗೆ ಎಷ್ಟು ಸಾಧ್ಯ ಆಗತ್ತೆ? ಈ ಕಬ್ಬು ತಗೊಳ್ಳಿ ನೀವು, 1 ಎಕರೆ ಕಬ್ಬು ಬೆಳೆದ್ರೆ ಎಷ್ಟು ಬೆಳೆ ಎಷ್ಟು ಟನ್ ಬರ್ತೈತೆ ನಿಮ್ಗೆ? 50ರಿಂದ 60 ಟನ್. ಅಲ್ಲ, ಹಂಗ ಮಾಡೋರು 80-90 ತೆಗೆದಾರ ಇಲ್ಲ ಅಂತ, 30-20 ತೆಗೆದವ್ರು ಇದ್ದಾರೆ. ಎವರೇಜ್ ಆಗಿ ಮಾತಾಡೋದಾಗ್ತಂದ್ರೆ ಒಂದು 60 ಟನ್ ಅಂದ್ಕೊಳ್ಳಿ. 1 ಟನ್ನಿಗೆ 30,000 ಅಂದ್ರೆ ಎಷ್ಟಾಯ್ತು? 1 ಎಕರೆಗೆ ನೀವು 1,80,000 ಆಯ್ತು ಖರ್ಚು ಒಂದು 70-80 ಹೋಗೇ ಹೋಗ್ತೈತಿ. 40 ಟನ್ ಬರಂಗಿಲ್ಲ ನಮ್ಮಲ್ಲಿ, 40 ಟನ್ ಸರ್, 40 ಟನ್ ಅಂದ್ರೆ ಎಲ್ಲ ಮಾಡಿದ್ರು ಒಂದು ಹೆಜ್ಜೆ ಹೆಚ್ಚಿಗೆ ಹೇಳಕತ್ತೀನಿ ಅಂತಂದ್ರೆ ಒಂದು ಹೆಜ್ಜೆ ರೈತರಿಗೆ ಹೆಚ್ಚಿಗೆ ಹೇಳಕತ್ತೀನಿ ನಾನು. ಅಟ್ ಮಾಡಿದ್ರು ಖರ್ಚು ನೀವು ತಗೋದ್ರು 1 ಎಕರೆಗೆ 1 ಲಕ್ಷ ರೂಪಾಯಿ ಉಳಿತೀವಿ. ಅದು ಎಷ್ಟಕ್ಕ? 1 ವರ್ಷ. ಹೌದು. ಅದು ರೇಷ್ಮೆ ಬೆಳೆಗ ಈ 1 ಎಕರೆದಾಗ 1 ಲಕ್ಷನ 20 ದಿವಸ ತೆಗಿತೀವಿ. ಎಲ್ಲರೂ ರೇಷ್ಮೆ ಬೆಳೆಗಾರರು. ರೇಷ್ಮೆ ಬೆಳೆ ಬೇರೆ ಯಾರಾದ್ರೂ ರೇಷ್ಮೆ ಎಲ್ಲರೂ ರೇಷ್ಮೆ ಬೆಳಿತಾರ? ಒಳ್ಳೆದು. ನಾನು ಭಾಳ, ಯಾಕಂದ್ರೆ ನಾನು ಈ 1 ತಿಂಗಳಾಯ್ತು ಬಂದ ತಕ್ಷಣ ಇದೊಂದು ಕಾರ್ಯಕ್ರಮ ಅಭಿಯಾನ ಇದೊಂದು. ಈಗ ಸದ್ಯ ಭಾರತ ದೇಶದಾಗ 230 ಜಿಲ್ಲಾದಾಗ ಈ ಕಾರ್ಯಕ್ರಮ ನಡೆಯಕತ್ತೈತಿ. ಎಲ್ಲ ರಾಜ್ಯದಾಗ 30 ರಾಜ್ಯದಾಗ 230 ಜಿಲ್ಲಾದಾಗ ನಡೆದ್ರೆ ಅದರೊಳಗೆ ಬೆಳಗಾವಿ ಒಂದು. ನನ್ನ ಪುಣ್ಯ, ನನ್ನ ಜಿಲ್ಲಾಗ ನಮಗೆ ಕೊಟ್ಟಿದ್ದರು. ಈಗ 1 ತಿಂಗಳಾಯ್ತು ಇಲ್ಲಿ ಬಂದು ಇಲ್ಲೇ ಕೊಟ್ಟರು. ಇದೊಂದು ಕಾರ್ಯಕ್ರಮ ಅಂತ ಹೇಳಿ ಮಾಡತ್ತಿಲ್ಲ, ಇದು ನನ್ನ ಆತ್ಮತೃಪ್ತಿಗೋಸ್ಕರ ಮಾಡಾಕತ್ತೀನಿ. ನಮ್ಮ ರೈತರಿಗೆ ಏನೋ ಒಂದು ನಮ್ಮಿಂದ ಆಗಲಂತೇಳಿ ಈ ಕಾರ್ಯಕ್ರಮವನ್ನು ಮಾಡಾಕತ್ತೀನಿ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂತಂದ್ರೆ, ಈಗ ಸಂಶೋಧನೆ ಕೇಂದ್ರಗಳಲ್ಲಿ ಏನು ಸಂಶೋಧನೆ ಆಗಿದೆ, ಯಾವ ತಂತ್ರಜ್ಞಾನಗಳು ಇದಾವೆ, ಅವು ಬರೇ ಸಂಸ್ಥೆಯಲ್ಲಿ ಅಲ್ಲ, ರೈತರ ಹತ್ರ ಮುಟ್ಟಿದಾವ ಇಲ್ಲ. ಒಳ್ಳೆಯದು. ಮುಟ್ಟಿದ್ರು ಅವರು ಅದನ್ನ ಯಾವ ತರ ಉಪಯೋಗ ಮಾಡ್ಕೋತಿದ್ದಾರೆ. ಈಗ ನಾಳೆ ಮಾರ್ಕೆಟ್ ಹೋಗಿ ಏನೋ ಒಂದು ಸಾಮಾನು ತಗೊಂಡ್ಬರ್ತೀವಿ ಅಂತ, ವಾಷಿಂಗ್ ಮಷೀನ್ ತಗೊಂಡ್ಬಂದ್ರೆ ಅದನ್ನ ಹೆಂಗ್ ಉಪಯೋಗ ಮಾಡ್ಬೇಕನ್ನೋದು ಎಲ್ಲ ಒಂದು ಬರ್ದಿರ್ತಾರೆ, ಲಿಸ್ಟ್ ಬರ್ದಿರ್ತಾರೆ. ಇಲ್ಲ ನಿಮ್ಗೆ ಯಾರು ತಿಳಿ ಹೇಳ್ತಾರೆ, ಇಲ್ಲ ಅದನ್ನ ಡೆಲಿವರಿ ಆದ ನಂತರ ನಿಮ್ಮ ಮನೆಗೆ ಬಂದು ಅದನ್ನೆಲ್ಲ ಫಿಟ್ ಮಾಡಿ ಕೊಟ್ಟು ಇದನ್ನ ಹಿಂಗ ಮಾಡ್ಬೇಕಂತ ಹೇಳ್ತಾರೆ. ಯಾಕೆ ಇದ್ರಾಗ ಆಗ್ಬಾರ್ದು? ಯಾವುದೋ ಒಂದು ತಂತ್ರಜ್ಞಾನ ಅಭಿವೃದ್ಧಿ ಮಾಡಿ ಅದನ್ನು ಹೆಂಗ್ ಉಪಯೋಗ ಮಾಡಬೇಕು ಅನ್ನೋದನ್ನು ತಿಳುವಳಿಕೆ ಇರಬೇಕು. ಈಗ ಬೆಳೆಗೆ ಗೊಬ್ಬರ ಹಾಕ್ಬೇಕಂತ ಎಲ್ಲರಿಗೂ ಗೊತ್ತಿದೆ, ಬಹಳ ಅದಿನ ಕಾಲದಿಂದಲೂ ಗೊತ್ತಿದೆ. ಆದ್ರೆ ಯಾವಾಗ ಹಾಕಬೇಕು, ಹೆಂಗ್ ಹಾಕಬೇಕು, ಯಾವ ಸಮಯದಲ್ಲಿ ಹಾಕಬೇಕು, ಎಷ್ಟು ಹಾಕಬೇಕು ಅನ್ನೋದು ಬಹಳ ಮಹತ್ವ. ಈಗ ನಮಗೂ ಹಸುವಾದಾಗ ಊಟ ಮಾಡಬೇಕು. ಹಸುವಾಗಿಲ್ಲ ಅಂತ ಊಟ ಮಾಡೋ ಅವಶ್ಯಕತೆನೇ ಇಲ್ಲ. ಈಗ ಬೆಳೆಗಳು ಅದೇ ತರನೇ ಪ್ರತಿಯೊಂದು ಇದೆ. ಬಾಯಿ ಅಷ್ಟೇ ಇಲ್ಲ, ಬಾಯಿ ಜನಸಾಮಾನ್ಯರಿಗೆ ಅದು ಮಾತಾಡೋದು ಕೇಳಿಸ್ತಿಲ್ಲ. ಆದ್ರೆ ಬೇಕಂದವ್ರಿಗೆ ಅದು ಏನ್ ಮಾತಾಡೋದು ಗೊತ್ತೂ ಆಗುತ್ತೆ. ಅದು ಉಸಿರಾಡತ್ತ, ಮಾತಾಡತ್ತ. ಅದನ್ನ ಅರ್ಥ ಮಾಡ್ಕೊಂಡು ಅದು ಏನ್ ಬೇಕಾಗಿದೆ ಅದನ್ನು ನಾವು ಕೊಡಬೇಕು. ಆಯ್ತಾ? ಈ ಕಾರ್ಯಕ್ರಮ ಅಭಿವೃದ್ಧಿ ಮಾಡಿದಂತ ತಂತ್ರಜ್ಞಾನಗಳು ರೈತರಿಗೆ ಮುಟ್ಟಿದ್ರು ಅವರು ಅದನ್ನ ಯಾವ ತರ ಉಪಯೋಗ ಮಾಡ್ಕೋತಿದ್ದಾರೆ. ಇದರಲ್ಲಿ ಏನಾದ್ರೆ ಬಹಳ ಗ್ಯಾಪ್ ಇದ್ರೆ ಅದನ್ನ ಈ ತರ ಕಾರ್ಯಕ್ರಮಗಳು ಕಡಿಮೆ ಮಾಡುವಂತ ಈ ತರ ಕಾರ್ಯಕ್ರಮ. ಇನ್ನೊಂದು ಉತ್ಪಾದನೆ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ರೇಷ್ಮೆಯನ್ನು ಬೆಳಿಬೇಕು. ಅದರಿಂದ ನಮ್ಮ ಉತ್ಪಾದನೆ ಹೆಚ್ಚಾಗಬೇಕು.